ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು PS ಟಿಯರ್ ಕಾಲ್ಫರ್ ಆಗೋ ಚಾನ್ಸಸ್ ಇದೆ. ಕರ್ನಾಟಕದಾದ್ಯಂತ ನೇಮಕಾತಿಗಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಆ ಹೋರಾಟಕ್ಕೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಟೀಮು ಕೂಡ ಭಾಗವಹಿಸ್ತಾ ಇದೆ, ಸಪೋರ್ಟ್ ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ PS ಟಿಯರ್ ನೇಮಕಾತಿ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ ನೀವು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ಅದರಲ್ಲಿ ಮ್ಯಾಥ್ಸ್ ಒಂದು 20 ಮಾರ್ಕ್ಸಿಗೆ ಬರ್ಬೋದು, ಅಥವಾ 25 ಮಾರ್ಕ್ಸಿಗೆ ಬರ್ಬೋದು, ಅಥವಾ 30 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇದೆ. ಸೊ ಈ PS ಟಿಯರ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ಈಗಾಗಲೇ PS ಟಿಯರ್ ಎಕ್ಸಾಮ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ 5 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾ ನೋಟ್ಸ್ ಮಾಡ್ಕೊತ ಬಂದು ನೆಕ್ಸ್ಟ್ 6th ವಿಡಿಯೋ ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ಈ ವಿಡಿಯೋದಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ PS ಟಿಯರ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸನ್ನು ಆ್ಯಪ್ ಒಳಗಡೆ ಆನ್ಲೈನಲ್ಲಿ ಮಾಡಿದ್ದೀವಿ. ಅದರ ಉಪಯೋಗನ ಪಡಿತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. There are 4 items, 3 of which are alike by some means or other while one is out of the class. Find out the odd item ಅಂತ ಇದೆ. ಅಂದರೆ ಇಲ್ಲಿ 4 ಹೆಸರುಗಳು ಕೊಟ್ಟಿದ್ದಾನೆ. ಈ 4 ಹೆಸರುಗಳಲ್ಲಿ 3 ಒಂದು ಗುಂಪಿಗೆ ಸೇರಿದ್ದಾವೆ, ಇನ್ನೊಂದು ಆ ಗುಂಪಿಗೆ ಸೇರಿಲ್ಲ. ಗುಂಪಿಗೆ ಸೇರದೇ ಇರೋದು ಯಾವುದು ಅಂತ ಕೇಳಿದ್ದಾನೆ. ಸೊ ರೋಂಬಸ್ ಅಂದರೆ ವಜ್ರಾಕೃತಿ ಅಂತ ಕರಿತೀವಿ. ಪ್ಯಾರಲೋಗ್ರಾಮ್ ಅಂದರೆ ನಾವು ಕನ್ನಡದಲ್ಲಿ ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಪ್ಯಾರಲೋಗ್ರಾಮಿಗೆ ಸಮಾಂತರ ಚತುರ್ಭುಜ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಟ್ರಯಾಂಗಲ್ ಅಂತ ಇದೆ, ತ್ರಿಭುಜ ಅಂತ ಕರಿತೀವಿ ಕನ್ನಡದಲ್ಲಿ. ನೆಕ್ಸ್ಟ್ ಟ್ರಾಪೀಸಿಯಂ ಅಂತ ಇದೆ ಕನ್ನಡದಲ್ಲಿ, ಅದನ್ನ ತ್ರಾಪಿಜ್ಜ ಅಂತ ಕರಿತೀವಿ. ಸೊ 4ರಲ್ಲಿ ಗುಂಪಿಗೆ ಸೇರಿದಿರೋದು ಯಾವುದು? 3 ಒಂದು ಗುಂಪಿಗೆ ಸೇರಿದಾವೆ, ಇನ್ನೊಂದು ಆ ಗುಂಪಿಗೆ ಸೇರಿಲ್ಲ. ಅದು ಗುಂಪಿಗೆ ಸೇರಿದಿರೋದು ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇಲ್ಲಿ ನೋಡ್ರಿ, ರೋಂಬಸ್ ಅಂತ ಏನು ಕರಿತೀವಲ್ಲ, ಈ ರೋಂಬಸ್ ಅಂದರೆ 4 ರೇಖಾಖಂಡಗಳಿಂದ ಆವೃತವಾದ ಆಕೃತಿ. 4 ರೇಖಾಖಂಡಗಳಿಂದ ಆವೃತವಾದ ಆಕೃತಿ ರೋಂಬಸ್. ಇಲ್ಲಿ 4 ಲೈನ್ ಸೆಗ್ಮೆಂಟ್ಸ್ ಇರ್ತಾವೆ. ಸಮಾಂತರ ಚತುರ್ಭುಜ ಕೂಡ ಅಷ್ಟೇ, ಇದು 4 ರೇಖಾಖಂಡಗಳಿಂದ ಆವೃತವಾದ ಆಕೃತಿ. ಇದರಲ್ಲೂ ಕೂಡ 4 ಲೈನ್ ಸೆಗ್ಮೆಂಟ್ಸ್, 4 ರೇಖಾಖಂಡಗಳು ಅಥವಾ 4 ಬಾಹುಗಳನ್ನು ಹೊಂದಿರುತ್ತೆ. ವಜ್ರಾಕೃತಿಯು 4 ಬಾಹುಗಳನ್ನು ಹೊಂದಿರುತ್ತೆ. ಆಮೇಲೆ ಸಮಾಂತರ ಚತುರ್ಭುಜ ಪ್ಯಾರಲೋಗ್ರಾಮ್ ಕೂಡ 4 ಬಾಹುಗಳನ್ನು ಹೊಂದಿರುತ್ತೆ. ಸೊ ತ್ರಿಭುಜ ಅಂತ ಕರಿತೀವಲ್ಲ, 3 ಅಂದರೆ 3 ಅಂತ ಅರ್ಥ. 3 ಬಾಹುಗಳನ್ನು ಮಾತ್ರ ಹೊಂದಿರುತ್ತೆ ತ್ರಿಭುಜ. ಆಮೇಲೆ ಟ್ರಾಪೀಸಿಯಂ ಅಂತ ಇದೆಯಲ್ಲ, ತ್ರಾಪಿಜ್ಜ ಕೂಡ 4 ಬಾಹುಗಳು ಅಂದರೆ 4 ಲೈನ್ ಸೆಗ್ಮೆಂಟ್ಸ್, ಬೌಂಡೆಡ್ ಬೈ 4 ಲೈನ್ ಸೆಗ್ಮೆಂಟ್ಸ್ ಅಂತ ಕರಿತೀವಿ. 4 ರೇಖಾಖಂಡಗಳಿಂದ ಆವೃತವಾದ ಆಕೃತಿಯನ್ನು ತ್ರಾಪಿಜ್ಜ ಅಂತ ಕರಿತೀವಿ. ಇದರಲ್ಲೂ ಕೂಡ 4 ಬಾಹುಗಳು ಹೊಂದಿರುತ್ತೆ. ಸೊ ಹಾಗಾದರೆ ಇಲ್ಲಿ ಗುಂಪಿ ಸೇರಿದೆ ಇರೋದು ಯಾವುದು ಅಂದರೆ ತ್ರಿಭುಜ ಈಸ್ ಔಟ್ ಆಫ್ ದ ಗ್ರೂಪ್ ಅಂತ ಕರಿತೀವಿ. ಯಾಕಂದರೆ ವಜ್ರಾಕೃತಿ, ಸಮಾಂತರ ಚತುರ್ಭುಜ ಮತ್ತು ತ್ರಾಪಿಜ್ಜ ಇವೆಲ್ಲ ಚತುರ್ಭುಜದ ವಿಧಗಳು, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಕರಿತೀವಿ. ಎಲ್ಲವೂ 4 ಬಾಹುಗಳನ್ನು ಹೊಂದಿರುತ್ತೆ. ಈ ತ್ರಿಭುಜ ಮಾತ್ರ 3 ಬಾಹುಗಳನ್ನು ಹೊಂದಿರೋ ಆಕೃತಿ ಆಗಿರೋದ್ರಿಂದ ಈ ಗುಂಪಿ ಸೇರಿದಲ್ಲಿ ತ್ರಿಭುಜ, ಟ್ರ್ಯಾಂಗಲ್ ಅಂತ ಕರಿತೀವಿ. ಫಸ್ಟ್ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತಾ? ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಬರೋಣ. 2ನೇ ಪ್ರಶ್ನೆ ಏನಿದೆ ಅಂತ. What is the digit in unit place of 2 into 4 power n whole square plus 1 for any positive integer n ಅಂತ ಇದೆ. n ಅನ್ನೋದು ಯಾವುದೇ ಧನಾತ್ಮಕ ಪೂರ್ಣಾಂಕ. n ಅನ್ನೋದು ಪಾಸಿಟಿವ್ ಇಂಟೀಜರ್, ಧನಾತ್ಮಕ ಪೂರ್ಣಾಂಕ ಅಂದ್ರೆ ನೋಡ್ರಿ, n ಅಂದರೆ ಧನಾತ್ಮಕ ಪೂರ್ಣಾಂಕ ಅಂದರೆ +1, +2, +3, +4 ಅಂಡ್ ಸೊ ಆನ್. ಇವೆಲ್ಲ ಧನಾತ್ಮಕ ಪೂರ್ಣಾಂಕಗಳು ಅಂತ ಕರಿತೀವಿ, ಪಾಸಿಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. ಈ ಸಮೀಕರಣದಲ್ಲಿ ಅಥವಾ ಈ ಒಂದು ಬೀಜೋಕ್ತಿಯಲ್ಲಿ ಎಲ್ಲಿ n ಇರುತ್ತೋ ಅಲ್ಲಿ ಯಾವ್ದಾದ್ರು ಒಂದು ಧನಾತ್ಮಕ ಸಂಖ್ಯೆ ಹಾಕಿದಾಗ n ಪ್ಲೇಸಲ್ಲಿ 1 ಅಥವಾ 2 ಅಥವಾ 3 ಅಥವಾ 4 ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ ಅದರ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಯಾವ ಅಂಕೆ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಸೊ ಧನಾತ್ಮಕ ಪೂರ್ಣಾಂಕಗಳು, ಪಾಸಿಟಿವ್ ನಂಬರ್ಸ್ ಏನು ಹೇಳಿದಾವಲ್ಲ, 1, 2, 3, 4 ಇವೆಲ್ಲ ಪಾಸಿಟಿವ್ ಇಂಟೀಜರ್ಸ್ ಅಂತ ಕರಿತೀವಿ. ಈ n ಪ್ಲೇಸಲ್ಲಿ ಈ ಪಾಸಿಟಿವ್ ಇಂಟೀಜರ್ ಯಾವುದಾದ್ರೂ ಒಂದು ಸಂಖ್ಯೆನ ಹಾಕೊಂಡು ಸಿಂಪ್ಲಿಫೈ ಮಾಡಿದರೆ n ಜಾಗದಲ್ಲಿ ಪಾಸಿಟಿವ್ ನಂಬರ್ ಹಾಕೊಂಡು ಸಿಂಪ್ಲಿಫೈ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಯಾವ ಅಂಕೆ ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ನೋಡ್ರಿ.
ಸೊ ಇಲ್ಲಿ 2 ಇಂಟು 4 ಪವರ್ ಎನ್ ಪ್ಲೇಸಲ್ಲಿ 1 ಹಾಕೊಂಡು ಸಾಕಿದೆ. ಫಸ್ಟ್ 1 ಈಸಿ ಆಗುತ್ತೆ, 1 ಹಾಕೊಂಡು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 1 ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. 4 ಪವರ್ 1 ಅಂದರೆ 4 ಆಗುತ್ತೆ, 4 ಆಗುತ್ತೆ. 4 ಇಂಟು 2 ಅಂದರೆ 8, 8 ಸ್ಕ್ವೇರ್ ಪ್ಲಸ್ 1 ಬರೀತೀನಿ. 8 ಸ್ಕ್ವೇರ್ ಅಂದರೆ 64 ಪ್ಲಸ್ 1 ಅಂದರೆ 65 ಆಗುತ್ತಲ್ಲ. ಇದರಲ್ಲಿ ಬಿಡಿ ಸ್ಥಾನದ ಅಂಕೆ ಯೂನಿಟ್ ಪ್ಲೇಸಲ್ಲಿ ಎಷ್ಟು ಬರುತ್ತೆ ಹೇಳ್ರಿ? 5 ಬರುತ್ತೆ. 5 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಇಷ್ಟೇ ಸಿಂಪಲ್ ಕ್ವಶನ್, ಅರ್ಥ ಮಾಡ್ಕೊಂಡ್ರಿ, ಏನು ಕಷ್ಟನೇ ಇಲ್ಲ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್. ಸೊ ಎಕ್ಸ್ ಈಸ್ ಎ ನೆಗೆಟಿವ್ ಇಂಟೀಸರ್. ಎಕ್ಸ್ ಈಸ್ ಎ ನೆಗೆಟಿವ್ ಇಂಟೀಸರ್. ಹಿಂದಿನ ಪ್ರಶ್ನೆಯಲ್ಲಿ ಪಾಸಿಟಿವ್ ಇಂಟೀಸರ್ ಅಂತ ಹೇಳಿದ್ದೆ, ಇಲ್ಲಿ ಎಕ್ಸ್ ಈಸ್ ಎ ನೆಗೆಟಿವ್ ಇಂಟೀಸರ್ಸ್ ಬಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು -1. ಎಕ್ಸ್ ಅನ್ನೋದು ನಾಟ್ ಈಕ್ವಲ್ ಟು 1 ನೆಗೆಟಿವ್ ಇಂಟೀಸರ್, ಆದರೆ ಎಕ್ಸ್ ವ್ಯಾಲ್ಯೂ -1ಕ್ಕೆ ಸಮ ಇರಲ್ಲ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಎಕ್ಸ್ ಒಂದು ಋಣಾತ್ಮಕ ಪೂರ್ಣಾಂಕ ಆಗಿದ್ದರೆ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಿದೆ. ಎಕ್ಸ್ ಅನ್ನೋದು ನೆಗೆಟಿವ್ ಇಂಟೀಸರ್ ಅಂದರೆ ಯಾವ್ಯಾವ ನೆಗೆಟಿವ್ ಇಂಟೀಸರ್ಸ್ ಅಂದರೆ ನೋಡ್ರಿ, -4 ಆಗಿರ್ಬೋದು, -3, -2, -1 ಆಗಿರಲ್ಲ ಅಂತೇಳಿದ್ದಾರೆ. -1 ಬಿಟ್ಟು ಯಾವುದಾದ್ರೂ ಆಗಿರ್ಬೋದು. ಎಕ್ಸ್ ಅನ್ನೋದು ಒಂದು ನೆಗೆಟಿವ್ ಇಂಟೀಸರ್ ಆಗಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕ್ವಶನ್ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಗೆ ಈ -1 ಬಿಟ್ಟು ಯಾವ್ದಾದ್ರು ಒಂದು ನೆಗೆಟಿವ್ ಇಂಟೀಸರ್ ಬರ್ಕೊಂತೀನಿ. ಎಕ್ಸ್ ಈಕ್ವಲ್ ಟು -4 ಅಂತ ಬರೀತೀನಿ. ಎಕ್ಸ್ ಈಕ್ವಲ್ ಟು -4. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನೋಡ್ತಾ ಹೋದ್ರೆ 1/xನ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಎಕ್ಸ್ ಅಂದರೆ ನೋಡ್ರಿ 1, ಎಕ್ಸ್ ಅಂದರೆ -4 ಅಂದರೆ, ಸೊ ಇಲ್ಲಿ ಮೈನಸ್ ಆಗಿರಲಿ, 1/4 ಅಂದರೆ 0.25 ಆಗುತ್ತೆ. -0.25 ಬಂತು, ಅದು 1/x ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ -4 ತಗೊಂಡೆ ಅಂದರೆ 1/x ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ -0.25 ಬರುತ್ತೆ. ಹಾಗಾದ್ರೆ ಈ -4 ಅನ್ನೋದು -2.5ಗಿಂತ ಇದು ಲೆಸ್ಸರ್ ವ್ಯಾಲ್ಯೂ. ನೋಡ್ರಿ, ಎರಡೂ ನೆಗೆಟಿವ್ ಇದ್ದಾಗ, ಇವೆರಡೂ ನೆಗೆಟಿವ್ ಇದ್ದಾಗ ಈ ಗ್ರೇಟರ್ ನಂಬರೇ ಸ್ಮಾಲರ್ ವ್ಯಾಲ್ಯೂ ಆಗುತ್ತೆ. ಇವೆರಡೂ ನೆಗೆಟಿವ್ ಇದ್ದಾಗ ಈ ಗ್ರೇಟರ್ ನಂಬರೇ ಸ್ಮಾಲರ್ ವ್ಯಾಲ್ಯೂ ಆಗೋದ್ರಿಂದ ಎಕ್ಸ್ ವ್ಯಾಲ್ಯೂ ಈ 1/x ವ್ಯಾಲ್ಯೂಗಿಂತ ಚಿಕ್ಕದು ಅಂತ ಬರಿತೀವಿ. ಎಕ್ಸ್ ಈಸ್ ಲೆಸ್ ದೆನ್ 1/x ಅಂತ ಬರಿತೀವಿ. ನೋಡ್ರಿ, ಎಕ್ಸ್ ವ್ಯಾಲ್ಯೂ -4, 1/xನ ವ್ಯಾಲ್ಯೂ -0.25 ಇದೆ ಅಂದರೆ ಎಕ್ಸ್ ವ್ಯಾಲ್ಯೂ -4 ಇದೆ, 1/x ವ್ಯಾಲ್ಯೂ -0.25 ಬಂದಿದೆ ಅಂದರೆ ಇವೆರಡೂ ನೆಗೆಟಿವ್ ಇದ್ದಾಗ, ಈ ಎರಡೂ ನೆಗೆಟಿವ್ ಇದ್ದಾಗ ಈ ಲಾರ್ಜರ್ ನಂಬರ್ ಸ್ಮಾಲರ್ ವ್ಯಾಲ್ಯೂ ಆಗುತ್ತೆ. ಹಾಗಾಗಿ ಎಕ್ಸ್ ಈಸ್ ಲೆಸ್ ದೆನ್ 1/x ಅಂತ ಬರಿತೀವಿ. ಯಾವ ಆಪ್ಷನಲ್ಲಿದೆ ನೋಡ್ರಿ, ಎಕ್ಸ್ ಈಸ್ ಲೆಸ್ ದೆನ್ 1/x ಅಂತ ಆಪ್ಷನ್ ಬಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಇದನ್ನ ಸಿಂಪಲ್ ಆಗಿ ಬಿಡಿಸ್ತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. If the order of the digits of a positive number with 2 digits be reversed, then the new number thus obtained will be 9 less than the original number. Then the possible number of such numbers is, ನೋಡ್ರಿ, 2 ಅಂಕಿಗಳನ್ನು ಹೊಂದಿರೋ ಸಂಖ್ಯೆ ಇದೆ. ಆ ಸಂಖ್ಯೆಯ ಅಂಕೆಗಳನ್ನು ಹಿಮ್ಮುಖಗೊಳಿಸಿದ್ರೆ ಅಂದರೆ ಇಂಟರ್ಚೇಂಜ್ ಮಾಡಿದರೆ, 2 ಅಂಕೆ ಇರೋ ಸಂಖ್ಯೆ ಇದೆ, ಅದರ ಡಿಜಿಟ್ಸ್ನ ಇಂಟರ್ಚೇಂಜ್ ಮಾಡಿದಾಗ ಬಂದಿರೋ ಸಂಖ್ಯೆ ಹೊಸ ಸಂಖ್ಯೆ ಆ ಮೂಲ ಸಂಖ್ಯೆಗಿಂತ 9 ಕಡಿಮೆ ಇರುತ್ತೆ ಅಂತೇಳಿದ್ದಾನೆ. ಪಡೆದ ಹೊಸ ಸಂಖ್ಯೆ ಮೂಲ ಸಂಖ್ಯೆಗಿಂತ 9 ಕಡಿಮೆ ಇರಬೇಕು. ಹಾಗಾದರೆ ಅಂತಹ ಸಂಖ್ಯೆಗಳ ಸಂಭವನೀಯ ಸಂಖ್ಯೆ, ಆ ಥರ ಎಷ್ಟು 2 ಅಂಕೆ ಸಂಖ್ಯೆಗಳಿದ್ದಾವೆ, ಆ ಥರದವು 2 ಅಂಕೆ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಕ್ವಶನ್ ಕೇಳಿದ್ದಾನೆ. ಸಿಂಪಲ್ ಆಗಿ ಆನ್ಸರ್ ಮಾಡಬೇಕಂದ್ರೆ 2 ಅಂಕೆಯ ಮೊದಲನೇ ಸಂಖ್ಯೆ 10. 2 ಅಂಕೆಯ ಮೊದಲನೇ ಸಂಖ್ಯೆ ಎಷ್ಟು? 10. ಈ 10 ಅನ್ನೋದು 2 ಅಂಕೆಯ ಸಂಖ್ಯೆ. ಇದರ ಅಂಕೆಗಳನ್ನು ಇಂಟರ್ಚೇಂಜ್ ಮಾಡಿದರೆ 10 ಇರೋದು ಏನಾಗುತ್ತೆ, ಇಂಟರ್ಚೇಂಜ್ ಮಾಡಿದಾಗ 10 ಇರೋದು 01 ಆಗುತ್ತೆ. ಆವಾಗ ಇದು ಹೊಸ ಸಂಖ್ಯೆ ಈ ಮೂಲ ಸಂಖ್ಯೆಗಿಂತ ಎಷ್ಟು ಕಡಿಮೆ ಇದೆ ಅಂದರೆ ನೋಡ್ರಿ, ಈ 10ಗಿಂತ 1 ಎಷ್ಟು ಕಡಿಮೆ ಇದೆ? 9 ಕಡಿಮೆ ಇದೆ. ಈ ಹೊಸ ಸಂಖ್ಯೆ ಮೂಲ ಸಂಖ್ಯೆ ಮೂಲ ಸಂಖ್ಯೆಗಿಂತ 9 ಕಡಿಮೆ ಇದೆ. ಎರಡು ಡಿಫ್ರೆನ್ಸ್ 9 ಬರ್ತಾ ಇದೆ ಅಂದರೆ ಇದೊಂದು ಸಂಖ್ಯೆ ಕೌಂಟ್ ಮಾಡ್ಕೋಬೇಕು. 2 ಅಂಕೆ ಸಂಖ್ಯೆ 10 ಅನ್ನೋದು ಆ ಥರ ಇದೆ. 2 ಅಂಕೆ ಸಂಖ್ಯೆ 10 ಅನ್ನೋದು ತಗೊಂಡ್ರೆ ಇಂಟರ್ಚೇಂಜ್ ಮಾಡಿದ್ರೆ 10 ಇರೋದು 01 ಆಗುತ್ತೆ. ಇದು ಹೊಸ ಸಂಖ್ಯೆ ಈ ಮೂಲ ಸಂಖ್ಯೆಗಿಂತ 9 ಕಡಿಮೆ ಇದೆ, ಎರಡು ಡಿಫ್ರೆನ್ಸ್ 9 ಬರ್ತಾ ಇದೆ. ಹಾಗಾದ್ರೆ ಈ ಥರದ ಎಷ್ಟು ಸಂಖ್ಯೆಗಳಿದೆ 2 ಅಂಕೆ ಸಂಖ್ಯೆಗಳು ಅಂತ ತಿಳ್ಕೊಬೇಕಂದ್ರೆ ಒಂದು ಸಿಂಪಲ್ ಲಾಜಿಕ್ ಏನಂದರೆ, ಇವೆಲ್ಲ ಸಂಖ್ಯೆಗಳಿಗೆ ನೀವು 11 ಕೂಡ್ತಾ ಹೋಗ್ಬೇಕು. 11 ಅಡಿಷನ್ ಮಾಡ್ತಾ ಹೋಗ್ರಿ. 10ಕ್ಕೆ 11 ಕೂಡಿದ್ರೆ ನೆಕ್ಸ್ಟ್ ಸಂಖ್ಯೆ 21. 21 ಅಂಕೆಗಳನ್ನು ಇಂಟರ್ಚೇಂಜ್ ಮಾಡಿರಿ. 21 ಇರೋದು ಎಷ್ಟಾಗುತ್ತೆ? 12 ಆಗುತ್ತೆ. 21 ಇರೋದು 12 ಆಗುತ್ತೆ. ಇವಾಗ 21ರಲ್ಲಿ 12 ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 9 ಬರುತ್ತೆ. ಅಂದರೆ ಈ ಹೊಸ ಸಂಖ್ಯೆ ಮೂಲ ಸಂಖ್ಯೆಗಿಂತ ಇದು 9 ಕಡಿಮೆ ಇದೆ. 12 ಅನ್ನೋದು 21ಗಿಂತ 9 ಕಡಿಮೆ ಇದೆ, ಡಿಫ್ರೆನ್ಸ್ 9 ಬರುತ್ತೆ.
ನೆಕ್ಸ್ಟ್ ಆ ಥರ ಸಂಖ್ಯೆ ಬೇಕು, ಇದು ಒಂದು ಕೌಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ 21ಕ್ಕೆ 12 ಕೊಡ್ರಿ ಎಷ್ಟು ಬರುತ್ತೆ ಅಂದರೆ 11 ಕೊಡ್ರಿ 32 ಬರುತ್ತೆ. ಎಲ್ಲ ಲೆವೆಲ್ 11 ಕೊಡ್ತಾ ಹೋಗ್ರಿ. ಈ 32ನ ಇಂಟರ್ಚೇಂಜ್ ಮಾಡಿದ್ರೆ 23 ಬರುತ್ತೆ. ಇದು ಹೊಸ ಸಂಖ್ಯೆ, ಮೂಲ ಸಂಖ್ಯೆಗಿಂತ ಎಗೇನ್ ಇದು 32ರಲ್ಲಿ 23 ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 9 ಬರುತ್ತೆ. ಈ ಹೊಸ ಸಂಖ್ಯೆ ಮೂಲ ಸಂಖ್ಯೆಗಿಂತ 9 ಕಡಿಮೆ ಇದೆ ಅಂದರೆ ಇದೊಂದು ಕೌಂಟ್ ಮಾಡ್ಕೋಬೇಕು. ಇದಾದಮೇಲೆ 11 ಕೊಡ್ರಿ 43 ಆಗುತ್ತೆ. 43ನ ಇಂಟರ್ಚೇಂಜ್ ಮಾಡಿದ್ರೆ 34 ಬರುತ್ತೆ. 43ರಲ್ಲಿ 34 ಮೈನಸ್ ಮಾಡಿದ್ರೆ 9 ಬರುತ್ತೆ. ಹೊಸ ಸಂಖ್ಯೆ ಮೂಲ ಸಂಖ್ಯೆಗಿಂತ 9 ಕಡಿಮೆ ಇದೆ ಅಂತ ಡಿಫ್ರೆನ್ಸ್ 9 ಬರುತ್ತೆ. 43ಕ್ಕೆ 11 ಕೊಡ್ರಿ ನೆಕ್ಸ್ಟ್ 54 ಬರುತ್ತೆ. 54ನ ಉಲ್ಟಾ ಮಾಡಿದ್ರೆ 45 ಬರುತ್ತೆ. ಇವೆರಡಕ್ಕೂ ಡಿಫ್ರೆನ್ಸ್ 9 ಬರುತ್ತೆ. ಅದೇ ರೀತಿ 54ಕ್ಕೆ 11 ಕೊಡ್ರಿ 65 ಬರುತ್ತೆ. ಅದು ಉಲ್ಟಾ ಮಾಡಿದ್ರೆ 56 ಬರುತ್ತೆ. 65ರಲ್ಲಿ 56 ಮೈನಸ್ ಮಾಡಿದ್ರೆ 9 ಬರುತ್ತೆ. ಅದೇ ರೀತಿ ನೀವು 76ನ ಉಲ್ಟಾ ಮಾಡಿದ್ರೆ 67 ಬರುತ್ತೆ. 67 ಡಿಫ್ರೆನ್ಸ್ ಮಾಡಿದ್ರೆ 9 ಬರುತ್ತೆ. 76ಕ್ಕೆ 11 ಕೊಡ್ರಿ 11 ಕೊಡ್ತಾ ಹೋದ್ರೆ ನೆಕ್ಸ್ಟ್ ಸಂಖ್ಯೆಗಳು ಸಿಗ್ತವೆ. 87 ರಿವರ್ಸ್ ಮಾಡಿದ್ರೆ ಇದು 78 ಆಗುತ್ತೆ. ಇವೆರಡಕ್ಕೂ ಡಿಫ್ರೆನ್ಸ್ ಅಗೇನ್ 9 ಬರುತ್ತೆ. ನೆಕ್ಸ್ಟ್ 87ಕ್ಕೆ 9 ಕೊಡ್ರಿ 98 ಬರುತ್ತೆ. ರಿವರ್ಸ್ ಮಾಡಿದ್ರೆ 89 ಆಗುತ್ತೆ. ಇವೆರಡಕ್ಕೂ ಡಿಫ್ರೆನ್ಸ್ 9 ಬರುತ್ತೆ. ಇದೇ 2 ಅಂಕೆ ಲಾಸ್ಟ್ ಸಂಖ್ಯೆ, ಮುಂದಕ್ಕೆ ಏನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ 2 ಅಂಕೆ ಸಂಖ್ಯೆಗಳು ಎಷ್ಟಿದ್ದಾವೆ, ಸಂಭವನೀಯ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಕೇಳಿದ್ದಾನೆ. ಪಾಸಿಬಲ್ ನಂಬರ್ಸ್ ಎಷ್ಟಿದ್ದಾವೆ ಅಂತ ಕೇಳಿದ್ದಾನೆ. 1 2 ಕೌಂಟ್ ಮಾಡ್ತಾ ಬರ್ರಿ ಎಷ್ಟಿದೆ ಅಂದರೆ ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9 ಬಂತು. 1 2 3 4 5 6 7 8 9 ನಂಬರ್ ಇದಾವೆ. ಆ ಥರದವು ಟೋಟಲಿ 9 ಸಂಖ್ಯೆಗಳಿದ್ದಾವೆ. 9 ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇಫ್ ಸ್ಕ್ವೇರ್ ರೂಟ್ ಆಫ್ 2 power n = 1024 ಆದರೆ 3 ಸ್ಕ್ವೇರ್ ಇಂಟು n/4 -4 ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 2 power n ವ್ಯಾಲ್ಯೂ 1024 ಇದೆ ಅಂದರೆ ನೋಡ್ರಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2 power n ಇದೆಯಲ್ಲ, ಇದು ರೈಟ್ ಸೈಡಿಗೆ 1024 ಇದೆಯಲ್ಲ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೋಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೊಂಡ್ರೆ ಈ ಸ್ಕ್ವೇರ್ ರೂಟು ಫಸ್ಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿದೋದು 2 power n ಉಳೀತು. 2 power n ಉಳ್ಕೊಂಡಿದೆಯಲ್ಲ, ಈ 1024ನ್ನು 2 ಅಂತ ಬರ್ಕೋಬೇಕು. ಇಲ್ಲಿ ಬೇಸ್ 2 ಇದೆ ಅಂದರೆ 2ನ್ನು ಎಷ್ಟು ಸಲ ಬರ್ಕೊಂಡು ಗುಣಿಸಿಲ್ಲ 1024 ಬರುತ್ತೆ ಅಂದರೆ 10 ಸಲ ಬರ್ಕೊಂಡು ಗುಣಿಸ್ಬೇಕು. ಮೇಲ್ಗಡೆ ಹೋಲ್ ಸ್ಕ್ವೇರ್ ಬರಿತೀನಿ. ಯಾಕಂದರೆ ನೋಡ್ರಿ, 2ನ್ನು 10 ಸಲ ಬರ್ಕೊಂಡು ಗುಣಾಕಾರ ಮಾಡಿರಿ. 2 × 2 × 2 × 3 ಇದು 4 ಸಲ ಆಯ್ತು. ಇದು 5, ನೆಕ್ಸ್ಟ್ 6, ನೆಕ್ಸ್ಟ್ 7, ನೆಕ್ಸ್ಟ್ 8, ನೆಕ್ಸ್ಟ್ 9, ನೆಕ್ಸ್ಟ್ 10. 2ನ್ನು 10 ಸಲ ಬರ್ಕೊಂಡೆ. 2 × 2 4, 4 × 2 8, 8 2 16, 16 × 2 32, × 2 64, × 2 128, × 2 256, × 2 512, × 2 ಅಂದರೆ 1024 ಬರುತ್ತೆ. 1024 ಬರುತ್ತೆ. ಹಾಗಾಗಿ 1024ನ 2 power 10 ಹೋಲ್ ಸ್ಕ್ವೇರ್ ಅಂತ 2 power 10 ಬರ್ಕೊಂಡು ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಇದೆಯಲ್ಲ ಆ ಸ್ಕ್ವೇರ್ ಹಾಕೊಂಡೆ. 2 power n ಆಗೇ ಇರಲಿ. ಇಲ್ಲಿ 2 ಬರ್ಕೊಂಡು 2 ಪವರ್ಸ್ ಇದ್ರೆ 2 ಗುಣಿಸ್ಬೇಕು. 10 × 2 20 ಬರುತ್ತೆ. 2 power 20 ಆಗುತ್ತೆ. 2 ಕಡೆ ಬೇಸ್ 2 ಇದೆ, ಇಲ್ಲೂ 2 ಇದೆ ಅಲ್ಲ, ಬೇಸಸ್ ಸೇಮ್ ಇದ್ದಾಗ ಬೇಸಸ್ ಕ್ಯಾನ್ಸಲ್ ಮಾಡಿ ಈಕ್ವೇಟಿಂಗ್ ದ ಪವರ್ಸ್ ಅಂದರೆ n = 20 ಬರುತ್ತೆ. n ವ್ಯಾಲ್ಯೂ 20 ಬರುತ್ತೆ. ಈ n ವ್ಯಾಲ್ಯೂ 20 ಬಂದಿದೆ ಅಂದರೆ ಈ n ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರೋದು 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ನೋಡಿರಿ, 3 ಸ್ಕ್ವೇರ್ ಅಂದರೆ ಡೈರೆಕ್ಟ್ 9 ಬರೀತೀನಿ. n ಅಂದರೆ 20 / 4 -4 ಬರ್ಕೊಳ್ಳೋಣ. 4 ಒಂದಲೇ 4 5 20 ಕ್ಯಾನ್ಸಲ್ ಆಗುತ್ತೆ. 9 ಆಗೇ ಅಲ್ಲಿ 5 - 4 ಅಂದರೆ 1 ಬರುತ್ತೆ. 9 × 1 ಅಂದರೆ ಇದ್ರ ವ್ಯಾಲ್ಯೂ 9 ಬರುತ್ತೆ. 9 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ನೋಡಿರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಲ್ಯೂ 9, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ ಅಂದರೆ ಇದರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಎಲ್ಲ ಸ್ಕ್ವೇರ್ ರೂಟ್ಸ್ ಇದಾವೆ. ಯಾವಾಗಲೂ ಒಳಗಿರೋ ಸ್ಕ್ವೇರ್ ರೂಟಿಂದ ಇಲಿಮಿನೇಟ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 0.36 ಇದೆ ಅಂದರೆ 0.36ಗೆ ಸ್ಕ್ವೇರ್ ರೂಟ್ ಅಂದರೆ 36ಗೆ ಸ್ಕ್ವೇರ್ ರೂಟ್ 6 ಆಗುತ್ತೆ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಆದಮೇಲೆ 1 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. ಇದು 0.6 ಆಯಿತು. ನೋಡಿ, ಇದಿಷ್ಟು ಜಾಗದಲ್ಲಿ 0.6 ಬಂತು.
0.85 ಅಲ್ಲಿ 0.85 ಅಲ್ಲಿ ಇದು 0.6ನ ಮೈನಸ್ ಮಾಡೋಣ. ಇಲ್ಲಿ 5 8 ಮೈನಸ್ 6 ಅಂದರೆ 2 ಆಗುತ್ತೆ. 0.25 ಬರುತ್ತೆ. ಅಂದರೆ ಈ ರೂಟ್ ಅಂಡರಲ್ಲಿ ಈ ರೂಟ್ ಒಳಗಡೆ 0.25 ಬರುತ್ತೆ. ಇದು ಬರುತ್ತೆ ಈ ರೂಟ್ ಅಂಡರಲ್ಲಿ ನೋಡ್ರಿ, ಇದರ ಒಳಗಡೆ 0.25 ಬರುತ್ತೆ. 0.25ಗೆ ಸ್ಕ್ವೇರ್ ರೂಟ್ ಅಂದರೆ 25ಗೆ ಸ್ಕ್ವೇರ್ ರೂಟ್ 5, 25ಕ್ಕೆ ಸ್ಕ್ವೇರ್ ರೂಟ್ 5 ಬರ್ಕೊಳ್ಳೋಣ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಬರೆಯೋಣ. ಸೊ ಇಲ್ಲಿ ನೋಡ್ರಿ, ಈ ರೂಟ್ ಹೋಯ್ತು, ಈ ರೂಟ್ ಹೋದ್ಮೇಲೆ ಉಳಿದಿರೋದು ಇಷ್ಟು ಜಾಗದಲ್ಲಿ ಉಳಿದಿರೋದು 0.5. ಈ 0.99ಇಂದ 0.5ನ ಮೈನಸ್ ಮಾಡ್ಬೇಕು. 0.99ಇಂದ ಈ 0.5ನ ಮೈನಸ್ ಮಾಡ್ರೆ 9, ಇಲ್ಲಿ 4 ಬರುತ್ತೆ, 0.49 ಬರುತ್ತೆ. ನೋಡ್ರಿ, ಈ ರೂಟ್ ಒಳಗಡೆ 0.49 ಉಳೀತು. 0.49ಗೆ ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಎಷ್ಟು ಬರುತ್ತೆ ಅಂದರೆ 49ಕ್ಕೆ ಸ್ಕ್ವೇರ್ ರೂಟ್ 7. 2 ಅಂಕೆ ಮೇಲೆ ಪಾಯಿಂಟ್ ಇದ್ದಾರೆ, ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಇಡ್ರೆ ನೋಡ್ರಿ, ಈ ರೂಟ್ ಎಲಿಮಿನೇಟ್ ಆಯ್ತು. ಈ ರೂಟ್ ಜಾಗದಲ್ಲಿ ಫುಲ್ ಈ ರೂಟ್ ಜಾಗದಲ್ಲಿ ಎಷ್ಟು ಬಂತು? 0.7 ಬಂತು. ಇವಾಗ ಈ 0.74ಇಂದ ಇದನ್ನು ಮೈನಸ್ ಮಾಡೋಣ. 0.74ಇಂದ ಮೈನಸ್ ಮಾಡೋಣ. ಇಲ್ಲಿ 4, 7 ಮೈನಸ್ 7 ಅಂದರೆ 0.04 ಬರುತ್ತೆ. ಸೊ ನೋಡ್ರಿ, ಈ ರೂಟ್ ಒಳಗಡೆ ಇದಿಷ್ಟು ಒಳಗಡೆ 0.4 ಬಂತು. 0.4ಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಯೋಣ. 4ಕ್ಕೆ ವರ್ಗಮೂಲ 2. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇಡೋಣ. 0.2 ಆಯಿತು. ನೋಡ್ರಿ, ಇದಿಷ್ಟು ಸ್ಕ್ವೇರ್ ರೂಟ್ ಎಲಿಮಿನೇಟ್ ಆಗಿ ಇದಿಷ್ಟು ಪ್ಲೇಸಲ್ಲಿ 0.2 ಬಂತು. ಸೊ ಈ 1.2ನಲ್ಲಿ ಈ 0.2ನ ಮೈನಸ್ ಮಾಡಿದ್ವಿ ಅಂದರೆ 1.0 ಬರುತ್ತೆ. ಸೊ ನೋಡ್ರಿ, ಈ ರೂಟ್ ಒಳಗಡೆ 1.0 ಅಂದರೆ 1ಕ್ಕೆ ವರ್ಗಮೂಲ 1 ಬರುತ್ತೆ. ಫೈನಲ್ ಆನ್ಸರ್ ಇದಕ್ಕೆ 1, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಈ ರೀತಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಂತ ಬರ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ. ಎ ಬಿ ಎಲ್ಲ ರೇಖೆ ಸಿ ಡಿಗೆ ಸಮಾಂತರವಾಗಿದೆ. ಎ ಬಿ ಮತ್ತು ಸಿ ಡಿ ನಾವು ಪ್ಯಾರಲಲ್ ಲೈನ್, ಸಮಾಂತರ ರೇಖೆಗಳು ಅಂತ ಕರಿತೀವಿ. ಸೊ ಹಾಗಾದರೆ ಪಿ ಕ್ಯೂ ಆರ್ ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ನೋಡಿ, ಇವೆರಡು ಸಮಾಂತರ ಸರಳ ರೇಖೆಗಳು ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಂಗಲ್ 20, ಇಲ್ಲಿ ಕೊಟ್ಟಿರೋ ಆ್ಯಂಗಲ್ 40 ಇದೆಯಲ್ಲ, ಅವೆರಡೂ ಕೋನಗಳ ಮೊತ್ತ 60 ಡಿಗ್ರಿ ಇರುತ್ತಲ್ಲ, ಆ 60 ಡಿಗ್ರಿನೇ ಈ ಪಿ ಕ್ಯೂ ಆರ್ ಕೋನದ ಅಳತೆ ಆಗಿರುತ್ತೆ. ಆ್ಯಂಗಲ್ ಪಿ ಕ್ಯೂ ಆರ್ ಕೋನದ ಅಳತೆ ವೆರಿ ಸಿಂಪಲ್, 60 ಡಿಗ್ರಿ ಬರುತ್ತೆ. 60 ಡಿಗ್ರಿ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್. ಇಷ್ಟೇ, ಮುಗಿದೋತು. ನೆಕ್ಸ್ಟ್ ಪ್ರಶ್ನೆ ಬರೋಣ, ಮುಂದಿನ ಪ್ರಶ್ನೆ. ಇಫ್ x ಪ್ಲಸ್ 1/x = 0 ಆಗಿದ್ದರೆ 81x ಪವರ್ 4 ಪ್ಲಸ್ 161x² ಪ್ಲಸ್ 81ನ ಮೌಲ್ಯ ಎಷ್ಟು ಅಂತ ಕೇಳಿದೆ. ನೋಡಿ, x ಪ್ಲಸ್ 1/xನ ವ್ಯಾಲ್ಯೂ 0 ಅಂತ ಕೊಟ್ಟಿದ್ದಾರೆ. x ಪ್ಲಸ್ 1/xನ ವ್ಯಾಲ್ಯೂ 0 ಅಂತ ಕೊಟ್ಟಿದ್ದಾರೆ. x ಪ್ಲಸ್ 1/xನ ವ್ಯಾಲ್ಯೂ 0 ಕೊಟ್ಟಿದ್ದಾರೆ ಅಂದರೆ ನೋಡ್ರಿ, x ಇಲ್ಲೇ ಅಲ್ಲಿ ಈ ಪ್ಲಸ್ 1/x ಈಕ್ವಲ್ ಇಂದ ರೈಟ್ ಸೈಡಿಗೆ ತಗೊಂಬಂದ್ರೆ -1/x ಆಗುತ್ತೆ. ಪ್ಲಸ್ 1/x ಈಕ್ವಲ್ ಇಂದ ರೈಟ್ ಸೈಡಿಗೆ ತಗೊಂಬರ್ರಿ -1/x ಆಗುತ್ತೆ. ಸೊ ಇವಾಗ ಊರೇ ಗುಣಾಕಾರ ಮಾಡಿರಿ, ಎಕ್ಸ್ ಈ ಕಡೆ ತಗೊಂಬರ್ರಿ, x ಇಂಟು x² ಆಗುತ್ತೆ. ರೈಟ್ ಸೈಡಲ್ಲಿ ಉಳಿದಿರೋದು -1 ಮಾತ್ರ. x² = -1 ಬಂತು. ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನಲ್ಲಿ ಬೀಜೋಕ್ತಿಯಲ್ಲಿ ಎಲ್ಲಿ x² ಕಾಣಿಸುತ್ತೋ ಅಲ್ಲಿ -1 ಹಾಕಂತ ಹೋಗ್ಬೇಕು. ನೋಡ್ರಿ, 81 x⁴ x² ಅಂತ ಬರೀತೀನಿ, ಪ್ಲಸ್ 161x² ಬರಿತೀನಿ, ಪ್ಲಸ್ 81 ಬರಿತೀನಿ. 81 ಇವಾಗ 81 ಆಗೇ ಇರಲಿ, x² ಜಾಗದಲ್ಲಿ -1 ಬರ್ಕೊಂಡು ಹೋಲ್² ಬರೆಯೋಣ, ಪ್ಲಸ್ 161 ಬರ್ಕೊಂಡು x² ಜಾಗದಲ್ಲಿ -1 ಬರೆಯೋಣ, ಪ್ಲಸ್ 81 ಬರಿತೀನಿ. ಸೊ -1 ಹೋಲ್² ಅಂದರೆ -1 ಇಂಟು -1 ಅಂದರೆ +1 ಆಗುತ್ತೆ. ಹಾಗಾಗಿ 81 ಇಂಟು -1 2 ಸಲ ಗುಣಿಸ್ರಿ ಪ್ಲಸ್ 1 ಬರುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದನ್ನು ಚೇಂಜ್ ಮಾಡೋಣ, ಪ್ಲಸ್ ಇಂಟು ಮೈನಸ್ ಗುಣಾಕಾರ ಮಾಡಿರೋ ಚಿಹ್ನೆಗಳನ್ನು ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಪ್ಲಸ್ ಇಂಟು ಮೈನಸ್ ಆಗುತ್ತೆ. 161 ಇಂಟು 1 ಅಂದರೆ 161 ಪ್ಲಸ್ ಲಾಸ್ಟ್ 81, 81 ಇಂಟು 1 81 ಮೈನಸ್ 161 ಪ್ಲಸ್ ಲಾಸ್ಟ್ 81, ಈ ಪ್ಲಸ್ 81 ಪ್ಲಸ್ 81 ಕೂಡಿರ 162 ಆಗುತ್ತೆ. ಅದರಲ್ಲಿ 161 ಕಳೆದಾಗ ಫೈನಲ್ ಆನ್ಸರ್ 1 ಬರುತ್ತೆ. 1 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ಓಕೆನಾ, ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ.
In which of the following cases triangle ABC with positive area can be constructed? ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ತ್ರಿಭುಜ ABC ಧನಾತ್ಮಕ ವಿಸ್ತೀರ್ಣದೊಂದಿಗೆ ರಚಿಸಬಹುದು ಅಂತ ಕೇಳಿದ್ದಾನೆ. ಸೊ ತ್ರಿಭುಜ ABC ರಚನೆ ಮಾಡ್ಬೇಕಂದ್ರೆ ABC ತ್ರಿಭುಜವನ್ನು ನೋಡ್ರಿ, ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ, ತ್ರಿಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಸೊ ಈ ಕೆಳಗಿನ ಯಾವ ಅಂಶಗಳು ಅವಶ್ಯಕ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಬಿ ಮತ್ತು ಸಿ ಕೋನಗಳು, ಈ ಬಿ ಮತ್ತು ಸಿ ಕೋನಗಳು ಲಘು ಕೋನಗಳಾಗಿದ್ರೆ ತ್ರಿಭುಜ ABC ರಚನೆ ಮಾಡ್ಬೋದು, ಅಂದ್ರೆ 100% ರಚನೆ ಮಾಡ್ಬೋದು. ಬಿ ಕೋನ ಮತ್ತು ಸಿ ಕೋನಗಳು ಲಘು ಕೋನಗಳಾಗಿದ್ರೆ ABC ತ್ರಿಭುಜವನ್ನು ರಚನೆ ಮಾಡ್ಬೋದು. ಸೊ ಸೆಕೆಂಡ್ ಬರೋಣ, ಬಿ ಮತ್ತು ಸಿಗಳು ಲಂಬ ಕೋನಗಳಾಗಿವೆ. ತ್ರಿಭುಜದಲ್ಲಿ 3 ಕೋನಗಳಿರ್ತಾವ. ಸೊ ಎ ಕೋನ, ಬಿ ಕೋನ, ಸಿ. ಬಿ ಕೋನ 90 ಡಿಗ್ರಿ ಇದ್ದು ಸಿ ಕೋನ 90 ಡಿಗ್ರಿ ಇದ್ದರೆ ಇವೆರಡು ಕೋನ ಸೇರಿ 180 ಆಗುತ್ತೆ. ಬಟ್ ತ್ರಿಭುಜದ 3 ಕೋನಗಳ ಸೇರಿ 180 ಆಗ್ಬೇಕು. ಇವೆರಡೇ 180 ಆಗುತ್ತೆ ಅಂದ್ರೆ ಮೂರನೇ ಕೋನದ ಅಳತೆ ಸೇರಿ 180ಗಿಂತ ಜಾಸ್ತಿ ಆಗೋದ್ರಿಂದ ಸೊ ಇದು ರಾಂಗ್ ಆಗುತ್ತೆ. ಇಲ್ಲಿ ಲಘು ಕೋನಗಳಂದ್ರೆ 90 ಡಿಗ್ರಿಗಿಂತ ಕಡಿಮೆ ಅಂತ, 90 ಡಿಗ್ರಿಗಿಂತ ಕಡಿಮೆ ಇರೋ ಎರಡು ಕೋನಗಳು, 3 90 ಡಿಗ್ರಿಗಿಂತ ಕಡಿಮೆ ಇದ್ರೂ ಕೂಡ ತ್ರಿಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಬಿ ಕೋನ, ಸಿ ಕೋನ, ಎ ಕೋನದ ಅಳತೆಗಳು 3 ಲಘು ಕೋನಗಳಾಗಿದ್ದರೂ ತ್ರಿಭುಜವನ್ನು ರಚನೆ ಮಾಡ್ಬೋದು. 2 ಲಘು ಕೋನಗಳಾಗಿದ್ರೂ ಕೂಡ ತ್ರಿಭುಜವನ್ನು ರಚನೆ ಮಾಡ್ಬೋದು. ಆದರೆ 2 ಲಂಬ ಕೋನಗಳಾಗಿದ್ದಾಗ ತ್ರಿಭುಜದ 3 ಕೋನಗಳ ಮೊತ್ತ 180 ಆಗಲ್ಲ, ಬರೀ 2 180 ಆಗುತ್ತೆ. ಅಂದಮೇಲೆ ಮೂರನೇ ಸೇರಿರೋ 180ಗಿಂತ ಜಾಸ್ತಿ ಆಗುತ್ತೆ, ಹಾಗಾಗಿ ಇದು ರಾಂಗ್. ಬಿ ಕೋನ, ಸಿ ಕೋನಗಳು ವಿಶಾಲ ಕೋನಗಳು. ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು ಅಂತ. 90 ಡಿಗ್ರಿಗಿಂತ ಹೆಚ್ಚಿರವೇ ಎರಡು ಕೋನಗಳಾದವು ಅಂದರೆ ಒಂದು 95, ಇನ್ನೊಂದು 100 ಡಿಗ್ರಿ ಬರೋಣ, ಎರಡು ಸೇರಿ 195. ತ್ರಿಭುಜದ 3 ಕೋನಗಳ ಮೊತ್ತ 180 ಆಗ್ಬೇಕು, ಬಟ್ 2 195 ಆಗುತ್ತೆ ಅಂದಮೇಲೆ ಸೊ ಇದು ಕೂಡ ರಾಂಗು. ಇವೆರಡು ವಿಶಾಲ ಕೋನಗಳಾಗಿದ್ರೂ ಕೂಡ ತ್ರಿಭುಜವನ್ನು ರಚನೆ ಮಾಡ್ಲಿಕ್ಕಾಗಲ್ಲ, ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕಾಗಲ್ಲ ಅಂತ. ಸ ಬಿ ಯು ವಿಶಾಲ ಕೋನ. ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು ಅಂದರೆ ಒಂದೇ ಜಾಸ್ತಿ ತಗೊಳ್ಳೋಣ, 91 ಅಂತ. ಸಿ ಯು ಲಂಬ ಕೋನ. ಲಂಬ ಕೋನ ಅಂದರೆ 90 ಡಿಗ್ರಿಗೆ ಸಮ. ಇವೆರಡು ಕೂಡಿರ 181 ಆಗುತ್ತೆ. 3 ಕೋನಗಳ ಮೊತ್ತ 180 ಇರ್ಬೇಕು, ಬಟ್ 2 180ಕ್ಕಿಂತ ಜಾಸ್ತಿ ಇದೆ ಅಂದರೆ 2 ಯೂಸ್ ಮಾಡಿಕೊಂಡು ತ್ರಿಭುಜವನ್ನು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕಾಗಲ್ಲ. 100% ರಾಂಗ್ ಆನ್ಸರು. ಹಾಗಾದ್ರೆ ಬಿ ಕೋನ, ಸಿ ಕೋನ ಎರಡೂ ಲಘು ಕೋನಗಳಾಗಿದ್ದರೆ ನಾವು ತ್ರಿಭುಜವನ್ನು ರಚಿಸಬಹುದು ಅಂತ ಅರ್ಥ. ಆಪ್ಷನ್ ಎ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಕ್ಲಿಯರಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, a man read 3/8 of a book on the first day and 4/5 of the remaining on the second day. If the number of pages still unread are 40, then how many pages did the book contain ಅಂತಿದೆ. ನೋಡ್ರಿ, ಒಂದು ಪುಸ್ತಕದಲ್ಲಿ ಎಷ್ಟೋ ಪೇಜಸ್ ಇದಾವೆ, ಪುಟಗಳಿದಾವೆ. ಆ ಪುಸ್ತಕದ ಎಷ್ಟು ಪೇಜಸ್ ಇದೆ ನಮಗೆ ಗೊತ್ತಿಲ್ಲ. ಆ ಪುಸ್ತಕಗಳ ಪೇಜಸ್ಸಲ್ಲಿ 8 ಸಮಭಾಗ ಮಾಡ್ಕೊಂಡ್ರೆ 3 ಭಾಗದಷ್ಟು ಪೇಜಸ್ನ ಮೊದಲನೇ ದಿನ ಓದಿದ್ದಾನೆ. ಉಳಿದವರ ರಿಮೈನಿಂಗ್ ಪೇಜಸ್ನ 5 ಸಮಭಾಗ ಮಾಡ್ಕೊಂಡು 4 ಭಾಗದಷ್ಟು ಪೇಜಸ್ನ 2ನೇ ದಿನ ಓದಿದ್ದಾನೆ. ಹಾಗಾದ್ರೆ ಓದದೇ ಇರುವ ಪುಟಗಳ ಸಂಖ್ಯೆ ಇನ್ನು 40 ಪೇಜಸ್ ಬ್ಯಾಲೆನ್ಸ್ ಇದಾವೆ. ಓದೋದು ಬ್ಯಾಲೆನ್ಸ್ ಇರೋದು ಇನ್ನು 40 ಪೇಜಸ್ ರಿಮೈನಿಂಗ್ ಇದಾವೆ. ಹಾಗಾದ್ರೆ ಆ ಪುಸ್ತಕದಲ್ಲಿ ಟೋಟಲ್ ಎಷ್ಟು ಪೇಜಸ್ ಇತ್ತು ಅಂತ ಕಂಡುಹಿಡಬೇಕು. ನಂಬರ್ ಆಫ್ ಪೇಜಸ್ ಇಂದ ಬುಕ್ ಎಷ್ಟಿದ್ದಾವೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್ ನೋಡ್ರಿ, ಎಕ್ಸ್ ಅನ್ನೋದು ನಂಬರ್ ಆಫ್ ಪೇಜಸ್ ಇಂದ ಬುಕ್ ಅಂತ ತಗೊಂಡ್ರೆ ಫಸ್ಟು 8ರಲ್ಲಿ 3 ಭಾಗದಷ್ಟು ಪುಸ್ತಕವನ್ನು ಓದಿದ್ದಾನೆ ಅಂದರೆ ಇನ್ನು ಓದದೇ ಇರೋದು ಎಷ್ಟು ಅಂದರೆ 8ರಲ್ಲಿ 3 ಭಾಗದಷ್ಟು ಓದಿದ್ದಾನೆ ಅಂದರೆ ಇನ್ನು 8ರಲ್ಲಿ 5 ಭಾಗದಷ್ಟು ಉಳಿದಿರುತ್ತೆ ಅಂತ. 5/8 ಬರೀಬೇಕು. ಓದಿರೋದು ಬಿಟ್ಟು ಇನ್ನು ಉಳಿದಿರೋದು ಬರೀತಾ ಹೋಗ್ಬೇಕು. 8ರಲ್ಲಿ 3 ಭಾಗದಷ್ಟು ಓದಿದ್ದಾನೆ ಅಂದರೆ ಇನ್ನು 5 ಭಾಗದಷ್ಟು ಓದಿಲ್ಲ ಅಂತ. ಸೊ ನೆಕ್ಸ್ಟು 2ನೇ ದಿನ ಉಳಿದಿರೋ ಪೇಜಸ್ನ 5 ಸಮಭಾಗ ಮಾಡ್ಕೊಂಡು 4 ಭಾಗದಷ್ಟು ಓದಿದ್ದಾನೆ ಅಂದರೆ ಅದೇ 5 ಸಮಭಾಗದಲ್ಲಿ ಇನ್ನು 1 ಭಾಗದಷ್ಟು ಉಳ್ಕೊಂಡಿದೆ, 1/5 ಬರೀಬೇಕು. ಉಳಿದರ ನಂಬರ್ ಆಫ್ ಪೇಜಸ್ ರಿಮೈನಿಂಗ್ ಪೇಜಸ್ 40 ಪೇಜಸ್ ಅಂತ ಹೇಳಿದಾನಲ್ಲ, ಈಕ್ವಲ್ ಟು 40 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಕ್ಯಾನ್ಸಲ್ ಆಗ್ತಾ ಇಲ್ಲ, 5 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಆಗುತ್ತೆ. ಡಿವೈಡ್ ಬೈ 8 ರೈಟ್ ಸೈಡಿಗೆ ಬಂದರೆ ಇಂಟು 8 ಆಗುತ್ತೆ. 40 ಇಂಟು 8 ಆದರೆ 4 8 32, 0 ಲಾಸ್ಟಿಗೆ ಬರ್ಕೊಂಡ್ರೆ ಗುಣಾಕಾರ ಮಾಡಿರಿ. 320 ಪೇಜಸ್ ಇರುತ್ತೆ ಆ ಬುಕ್ಕು. 320 ಪೇಜಸ್ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, Gopal reaches the entrance of a temple. When he climbs up 100 steps, while doing so he offers flowers at every step which are equal to the serial number of that step.
ಹೌ ಮೆನಿ ಫ್ಲವರ್ಸ್ ಈ ಮಸ್ಟ್ ಹ್ಯಾವಿಂಗ್ ವಿತ್ ಹಿಮ್ ಬಿಫೋರ್ ಈ ಸ್ಟಾರ್ಟೆಡ್ ಕ್ಲೈಂಬಿಂಗ್. ಗೋಪಾಲ್ 100 ಮೆಟ್ಟಿಗಳನ್ನು ಹತ್ತುವಾಗ ದೇವಾಲಯದ ಪ್ರವೇಶ ದ್ವಾರವನ್ನು ತಲುಪುತ್ತಾನೆ. ಹಾಗೆ ಮಾಡುವಾಗ ಅವನು ಪ್ರತಿ ಮೆಟ್ಟಿಲುಗಳಲ್ಲಿಯೂ ಹೂವುಗಳನ್ನು ಅರ್ಪಿಸುತ್ತಾನೆ. ಅವು ಆ ಮೆಟ್ಟಿಲುಗಳ ಸರಣಿ ಸಂಖ್ಯೆಗೆ ಸಮನಾಗಿರುತ್ತದೆ. ಅವನು ಹತ್ತಲು ಪ್ರಾರಂಭಿಸುವ ಮೊದಲು ಅವನ ಬಳಿ ಎಷ್ಟು ಹೂವುಗಳಿರಬೇಕು? ಸೊ ಕ್ವಶನ್ ಕೇಳಿರೋ ಸಿಂಪಲ್ ಕ್ವಶನ್, ಬಟ್ ಕೇಳೋ ರೀತಿಯಲ್ಲಿ ಒಂದು ಸ್ವಲ್ಪ ಗೊಂದಲ ಮಾಡಿ ಕ್ಲಮ್ಸಿಯಾಗಿ ಕೊಟ್ಟಿದ್ದಾನೆ, ಏನೋ ಕಷ್ಟ ಇದೆ ಅಂತ ನಾವು ಭಯಪಡ್ತೀವಿ. ಬಹಳ ಈಸಿ ಕ್ವಶನ್, ಕಷ್ಟಪಡಕ್ಕೆ ಹೋಗ್ರಿ. ಏನಂದ್ರೆ ಒಂದು ದೇವಸ್ಥಾನಕ್ಕೆ 100 ಮೆಟ್ಲುಗಳಿದ್ದಾವೆ. 100 ಮೆಟ್ಲಿರೋ ಒಂದು ದೇವಸ್ಥಾನ ಇದೆ. ಪ್ರತಿ ಒಂದು ಮೆಟ್ಲ ಮೇಲೆ ನಂಬರ್ಸ್ ಬರೋಣ, 1 2 3 4 5 6 ಅಂತ ನಂಬರ್ಸ್ ಬರ್ಕೊಂತ ಹೋಗೋಣ. ಅವನು ಮೊದಲನೇ ಮೆಟ್ಲು ಹತ್ತಿದ ಅಂದರೆ ಅಲ್ಲಿ ಆ ಮೆಟ್ಲ ಮೇಲೆ 1 ಹೂವನ್ನು ಇಡ್ತಾ ಇದ್ದಾನೆ. 2ನೇ ಮೆಟ್ಲು ಹತ್ತಿದ ಅಂದರೆ ಅಲ್ಲಿ 2 ಹೂವುಗಳನ್ನು ಇಡ್ತಾ ಇದ್ದಾನೆ. 3ನೇ ಮೆಟ್ಲು ಹತ್ತಿದಾಗ 3 ಹೂವನ್ನು ಆ ಮೆಟ್ಲ ಮೇಲೆ ಇಡ್ತಾ ಇದ್ದಾನೆ. 4ನೇ ಮೆಟ್ಲು ಹತ್ತಿದಾಗ 4 ಹೂವುಗಳನ್ನು ಇಡ್ತಾ ಇದ್ದಾನೆ. ಹಿಂಗೆ ಆ ಮೆಟ್ಟಿಲುಗಳ ಸಂಖ್ಯೆ ನಂಬರ್ ಏನಿರುತ್ತಲ್ಲ ಅಷ್ಟು ಹೂವುಗಳನ್ನು ಆ ಮೆಟ್ಲ ಮೇಲೆ ಇಟ್ಕೊತ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ 100ನೇ ಮೆಟ್ಲು ಎತ್ತಿದಾಗ 100 ಹೂವುಗಳನ್ನು ಇಟ್ಟಿರ್ತಾನೆ ಅಂತ. 50ನೇ ಮೆಟ್ಲು ಹತ್ತಿದಾಗ ಅದರಲ್ಲಿ 50 ಹೂವುಗಳನ್ನು ಇಟ್ಟಿರ್ತಾನೆ ಅಂತ. ಸೊ 80ನೇ ಮೆಟ್ಲು ಎತ್ತಿದಾಗ 80 ಹೂವುಗಳನ್ನು ಇಟ್ಟಿರ್ತಾನೆ ಅಂತ. 99ನೇ ಮೆಟ್ಲು ಹತ್ತಿದಾಗ 99 ಹೂವುಗಳನ್ನು ಇಟ್ಟಿರ್ತಾನೆ ಅಂತ. ಹಿಂಗೆ ಆ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ ಹೂವುಗಳನ್ನು ಆ ಮೆಟ್ಲ ಮೇಲೆ ಇಟ್ಕೊಂತ ಹೋದರೆ ಅವೆಲ್ಲ ಮೆಟ್ಲ ಮೇಲೆ ಹೂವುಗಳನ್ನು ಇಡಬೇಕಾದ್ರೆ ಸ್ಟಾರ್ಟಿಂಗ್ ಅವನ ಹತ್ರ ಎಷ್ಟು ಹೂವುಗಳು ಇರಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ಗೊತ್ತಾಯ್ತಾ? ಸೊ ನೋಡ್ರಿ, ಮೊದಲನೇ ಮೆಟ್ಲ ಮೇಲೆ 1 ಹೂವು ಇಡ್ತಾನೆ, 2ನೇ ಮೆಟ್ಲ ಮೇಲೆ 2 ಹೂವು ಇಡ್ತಾನೆ, 3ನೇ ಮೆಟ್ಲ ಮೇಲೆ 3 ಹೂವು ಇಡ್ತಾನೆ, 4ನೇ ಮೆಟ್ಲ ಮೇಲೆ 4 ಹೂವು ಇಡ್ತಾನೆ, 5ನೇ ಮೆಟ್ಲ ಮೇಲೆ 5 ಹೂವು ಇಡ್ತಾನೆ. ಹಿಂಗೆ ಇಟ್ಕೊಂತವ್ರೆ ಟೋಟಲಿ 100ನೇ ಮೆಟ್ಲ ಮೇಲೆ 100 ಹೂವುಗಳನ್ನು ಇಟ್ಟಾಗ ಸೊ ಇವೆಲ್ಲ ಸೇರಿ ಟೋಟಲ್ ಎಷ್ಟು ಹೂವುಗಳು ಇರ್ತವೆ ಅವನ ಹತ್ರ ಅಂತ ಕಂಡುಹಿಡಿಬೇಕು. ಅಂದರೆ 1ರಿಂದ 100ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ಅಷ್ಟೇ. ಸಿಂಪಲ್. 1 2 3 4 5 6 ಕಂಟಿನ್ಯೂಸ್ ನಂಬರ್ಸೇ ಇದ್ದಾವೆ ಅಂದಮೇಲೆ 1ರಿಂದ 100 ತನಕ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 100 ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಪ್ರಶ್ನೆ. 1ರಿಂದ 100ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ 1ರಿಂದ 100 ತನಕ 100 ಸಂಖ್ಯೆಗಳಿರ್ತಾವಲ್ಲ, 100 ಬರ್ಕೊಂಡು ಅದರ ನೆಕ್ಸ್ಟ್ ನಂಬರ್ 101 ಬರ್ಕೊಂಡು ಡಿವೈಡ್ ಬೈ 2 ಹಾಕೊಂಡ್ರೆ ಸಾಕು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಕಂಡುಹಿಡಿಬೇಕಂದ್ರೆ 1ರಿಂದ 100 ತನಕ 100 ಸಂಖ್ಯೆಗಳಿದ್ದಾವೆ, 100 ಬರ್ಕೊಂಡು ಇದರ ನೆಕ್ಸ್ಟ್ ನಂಬರ್ 101 ಬರ್ಕೊಂಡು ಡಿವೈಡ್ ಬೈ 2 ಹಾಕೊಂಡ್ರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಿಗುತ್ತೆ. n × n+1/2 ಅಂತ ಕರೀತಾರೆ. ಸೊ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n × n+1/2 ಅಂತ ಒಂದು ಫಾರ್ಮ್ಯಾಟ್ ಬರೀತೀವಿ. n ಅಂದರೆ ಇಲ್ಲಿ 100 ಇದ್ದಾವೆ, 100 + 1 ಅಂದರೆ 101 ಡಿವೈಡ್ ಬೈ 2 ಹಾಕಂತೀವಿ. ಸೊ ಇಲ್ಲಿ 2 5 10 0 ಲಾಸ್ಟಿಗೆ ಬರ್ಕೊಡ್ರಿ. 50 × 101 ಗುಣಿಸ್ರಿ, ಈ 0 ಲಾಸ್ಟಿಗೆ ಬರ್ಕೊಂಡು 5ರಿಂದ ಗುಣಿಸ್ರಿ, 5 1 5 5 0 0 5 1 5 101 × 50 ಗುಣಿಸಿದಾಗ 5050 ಬರುತ್ತೆ. ಟೋಟಲಿ 5050 ಹೂವುಗಳನ್ನು ಇಟ್ಕೊಂಡು ಅವ್ನು ಮೆಟ್ಲು ಹತ್ಬೇಕು. 5050 ಹೂವುಗಳಲ್ಲಿ ಮೊದಲನೇ ಮೆಟ್ಲಲ್ಲಿ 1 ಹೂವು ಇಡ್ತಾನೆ, 2ನೇ ಮೆಟ್ಲಲ್ಲಿ 2 ಹೂವು, 3ನೇ ಮೆಟ್ಲಲ್ಲಿ 3, 4ನೇ ಮೆಟ್ಲಲ್ಲಿ 4, 5ನೇ ಮೆಟ್ಲಲ್ಲಿ 5, 10ನೇ ಮೆಟ್ಲಲ್ಲಿ 10, 25ನೇ ಮೆಟ್ಲಲ್ಲಿ 25, 50ನೇ ಮೆಟ್ಲಲ್ಲಿ 50 ಹಿಂಗೆ ಇಟ್ಕೊಂತ ಹೋದ್ರೆ ಟೋಟಲ್ 100 ಮೆಟ್ಲುಗಳ ಮೇಲೆ ಆಯಾ ಸಂಖ್ಯೆಯ ಹೂವುಗಳ ಸಂಖ್ಯೆನ ಇಡಬೇಕು ಅಂದರೆ 5050 ಹೂವುಗಳನ್ನು ಇಟ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗ್. ಗೊತ್ತಾಯ್ತಾ? 5050 ಬರುತ್ತೆ. ಸೊ ದಟ್ ಈಸ್ ಇನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳ್ತಕ್ಕಂಥ ಕ್ಲಾಸಸ್ಸು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಪ್ರತಿಯೊಂದು ಕ್ವಶನ್ನ ಬರ್ಕೊಂಡು ಮಿಸ್ ಮಾಡ್ದೇ ಏನು ಮಾಡ್ಬೇಕಂದ್ರೆ ನೋಟ್ಸ್ ಮಾಡ್ಕೊತವ್ರು ಮಾತ್ರ ನಾನು ಹೇಳೋ ಕ್ಲಾಸಸ್ಸು ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಆಗ್ತವೆ. ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಟೀಮ್ಗೆ ನೀವೇನಾದ್ರು ಸಪೋರ್ಟ್ ಮಾಡ್ಬೇಕಂದ್ರೆ ಸೊ ಡೊನೇಟ್ ಮಾಡೋ ಒಂದು ಮನೋಸ್ಥಿತಿ ಇದ್ರೆ ಮಾತ್ರ ಸೊ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.